ನೋಡಿ, ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಸಾವ್ಕಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಬಯಕೆ ಎಲ್ಲ ಕಡೆ ಇದೆ. ಒಂದು ಮತ್ತೊಂದು ಕಡೆ ಜಾರಕಿಹೊಳಿ ಅವರು ಸಿಎಂ ಆಗಬೇಕು ಅಂತ ಹೋದಲ್ಲಿ ಬಂದಲ್ಲಿ ಘೋಷಣೆಗಳನ್ನ ಕೂಗ್ತಾನೆ ಇರ್ತಾರೆ. ಇನ್ನ ಪದೇ ಪದೇ ದೆಹಲಿಗೆ ಹೋಗಿ ಬರ್ತಾರೆ ಸತೀಶ್ ಜಾರಕಿಹೊಳಿ ಅವರು. ದೆಹಲಿ ಯಾತ್ರೆಯ ಗುಟ್ಟನ್ನ ಸಾಹುಕಾರ್ ಇನ್ನೂ ಕೂಡ ಬಿಟ್ಟುಕೊಟ್ಟಿಲ್ಲ. ಏನಾದ್ರೂ ಕೇಳಿದ್ರೆ ಏನೋ ಕೆಲಸ ಇತ್ತು, ಬಂದಿದ್ವಿ, ಆ ಕೆಲಸ ಮುಗಿತು, ವಾಪಸ್ ಹೊಂಟಿವಿ ಅಂತ ಹೇಳ್ತಾರೆ. ಅಸಲಿಯತ್ತನ್ನ ಯಾವತ್ತೂ ಅವ್ರು ಬಿಟ್ಟುಕೊಟ್ಟೇ ಇಲ್ಲ. ಮೊದಲು ರಾಹುಲ್ ಗಾಂಧಿ ಜೊತೆಗೂ ಕೂಡ ಮಾತುಕತೆ ಮಾಡಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಮೇಲಿಂದ ಮೇಲೆ ದೆಹಲಿಗೆ ಹೋಗಿ ಬರ್ತಾ ಇರೋ ರೀಸನ್ ಏನು? ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗೋದು, ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಪವರ್ ಶೇರಿಂಗ್ ನ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆದಂತಹ ಟೈಮ್ನಲ್ಲಿ ಆ ಪವರ್ ಶೇರಿಂಗ್ ನ ವಿಚಾರ ಪೀಕ್ ಲೆವೆಲ್ಗೆ ಹೋದಾಗ ಸಿದ್ದರಾಮಯ್ಯ ಬಣದವರು ಒಂದ್ ರೀತಿ ಮಾತಾಡುವಾಗ, ಈ ಕಡೆ ಡಿಕೆ ಶಿವಕುಮಾರ್ ಬಣದವರು ಒಂದ್ ರೀತಿ ಮಾತಾಡುವಾಗ ಜಾರಕಿಹೊಳಿ ಅವರು ಡೆಲ್ಲಿಯಲ್ಲಿರ್ತಾರೆ. ಜಾರಕಿಹೊಳಿ ಅವರು ಡೆಲ್ಲಿಗೆ ಏನಕ್ಕೆ ಹೋದ್ರು? ಇದು ನಂಬರ್ ಒನ್. ಮತ್ತೊಂದು, ಸತೀಶ್ ಜಾರಕಿಹೊಳಿ ಅವರು ಯಾವ್ಯಾವ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅಲ್ಲಲ್ಲಿ ನಮ್ಮ ಮುಂದಿನ ಸಿಎಂ ಜಾರಕಿಹೊಳಿ ಸಾವ್ಕಾರ್, ನಮ್ಮ ಮುಂದಿನ ಸಿಎಂ ಜಾರಕಿಹೊಳಿ ಸಾವ್ಕಾರ್ ಅಂತಹ ಘೋಷಣೆಗಳು ಕೇಳಿ ಬರ್ತಾನೆ ಇರ್ತವೆ. ಒಂದೊಂದ್ಸರಿ ಅನ್ಸುತ್ತೆ ಎಲ್ಲಿ ಸದ್ದಿಲ್ದಂಗೆ ಜಾರಕಿಹೊಳಿ ಅವರು ಸಿಎಂ ಚೇರಲ್ಲಿ ಕೂತ್ಕೊಂಡ್ಬಿಡ್ತಾರೋ ಏನೋ ಅಂತ. ಕರ್ನಾಟಕ ರಾಜಕೀಯದಲ್ಲಿ ಸದ್ಯ ಸತೀಶ್ ಜಾರಕಿಹೊಳಿ ಅವರದ್ದೇ ಸದ್ದು. ಅದರಲ್ಲೂ ಈ ಡಿಸಿಸಿ ಬ್ಯಾಂಕ್ ಚುನಾವಣೆ ಟೈಮು ಇಲ್ಲಿ ಗೆದ್ದು ಬೀಗಿದ್ದಾರೆ. ಇದು ಮುಂದೆ ಯಾವ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋದು ಪ್ರಶ್ನೆ ಇದೆ. ಸಿದ್ದರಾಮಯ್ಯ ಅವರ ಸಿಎಂ ಕುರ್ಚಿಗೆ ಕಂಟಕ ಕಾದಿದೆಯಾ? ಆ ರೀತಿ ಕಂಟಕ ಕಾದಿದ್ದರೆ ಅವರು ಸಿದ್ದರಾಮಯ್ಯ ಚೇರ್ ಬಿಟ್ಟು ಕೊಡಬೇಕು ಅಂತ ಬಂದ್ರೆ ಮುಂದೆ ಯಾರು ಅನ್ನುವಂತಹ ಪ್ರಶ್ನೆ. ಡಿಕೆ ಶಿವಕುಮಾರ್ ಅವರಿಗೆ ಅಷ್ಟು ಈಸಿಯಾಗಿ ಸಿದ್ದರಾಮಯ್ಯ ಬಣ ಚೇರ್ ಕೊಟ್ಟು ಬಿಟ್ಬಿಡ್ತಾ? ಇನ್ನೇನು ಸಿದ್ದರಾಮಯ್ಯ ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಾ ಇದೆ. ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಶಕ್ತಿ ಸಣ್ಣದೇನಲ್ಲ. ಅವರನ್ನ ಅಂಡರ್ ಎಸ್ಟಿಮೇಟ್ ಮಾಡುವಂಗೆ ಇಲ್ಲ. ಅವರೇ ಹೇಳುವ ಹಾಗೆ ನನ್ನ ಜೊತೆ ಕಾಂಗ್ರೆಸ್ಸಿನ 42 ಶಾಸಕರಿದ್ದಾರೆ. ಎಷ್ಟೋ 42. ಸಿಎಂ ಆಗುವ ಸ್ಥಿತಿ ಬಂದ್ರೆ ಇನ್ನೂ ಹೆಚ್ಚು ಶಾಸಕರು ನನಗೆ ಬೆಂಬಲವನ್ನ ಕೊಡ್ತಾರೆ. ಕೇವಲ 42 ಮಾತ್ರ ಅಲ್ಲ. ಇತ್ತೀಚೆಗೆ ಓರ್ವ ನಾಯಕರ ಬಳಿ ಹೇಳಿದ್ರು ಈ ರೀತಿ ಸಾವ್ಕಾರ್ ಅವರು, ಸಿದ್ದರಾಮಯ್ಯ ಕುರ್ಚಿ ಬಿಡುವ ಸ್ಥಿತಿ ಬಂದಿದ್ದೇ ಆದ್ರೆ ಡಿಕೆಶಿ ಅಂತೂ ಫ್ರಂಟ್ ರನ್ನರ್ ಹೌದು, ಅದನ್ನ ಅಲ್ಲಗಳೆಯುವಂತಿಲ್ಲ. ಆದರೆ ಕ್ವಶನ್ ಏನು ಅಂತಂದ್ರೆ, ಡಿಕೆ ಶಿವಕುಮಾರ್ಗೆ ಸುಲಭವಾಗಿ ಸಿಎಂ ಕುರ್ಚಿಯನ್ನ ಬಿಡ್ತಾರಾ ಸಿದ್ದರಾಮಯ್ಯ ಅಂಡ್ ಸಿದ್ದರಾಮಯ್ಯ ಬಣ? ಬಹುಶಃ ಸಿದ್ದರಾಮಯ್ಯ ಅವರೇ ನಾನು ಹೇಳಿದವರನ್ನೇ ಸಿಎಂ ಮಾಡಿ ಅಂತ ಹೇಳಲ್ವಾ? ಹಾಗೆ ಹೇಳಿದ ನಂತರ ಅವರ ಮುಂದೆ ಇರೋ ಆಯ್ಕೆ ಏನು? ಸಿದ್ದರಾಮಯ್ಯ ಹೇಳಿದವರು ಅಂತ ಬಂದ್ರೆ ಸಾಹುಕಾರ್ಗೆ ಚಾನ್ಸ್ 100ಕ್ಕೆ 100ರಷ್ಟು ಫೇಕ್ಸ್. ಕಾರಣ ಸತೀಶ್ ಜಾರಕಿಹೊಳಿ ಅವರು ಕೂಡ ಅಷ್ಟೇ. ಸಿದ್ದರಾಮಯ್ಯ ಅವರೇ 5 ವರ್ಷ ಮುಂದುವರಿತಾರೆ. ಆ ರೀತಿಯ ಪರಿಸ್ಥಿತಿ ಬಂದ್ರೆ ನೋಡೋಣ ಬಿಡ್ರಿ ಅಂತಾರೆ. ಸತೀಶ್ ಜಾರಕಿಹೊಳಿಯನ್ನ ಸಿದ್ದರಾಮಯ್ಯ ಬೆಳೆಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ಗೆ ಪರ್ಯಾಯವಾಗಿ ಸತೀಶ್ ಜಾರಕಿಹೊಳಿ ಅವರು ಬೆಳೆಸ್ತಾ ಇರೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಟ ಬಲ್ಲವರು ಯಾರು? ಹಾಗೊಂದು ವೇಳೆ ಸಿದ್ದರಾಮಯ್ಯ ಅವರು ಚೇರ್ ಬಿಟ್ಟು ಕೊಡ್ಲೇಬೇಕು ಅಂತ ಬಂದ್ರೆ ಕರ್ಕೊಂಬರ್ರಿ ನಮ್ಮ ಸಾವ್ಕಾರ್ನ, ಕೂರ್ಸ್ರಿ ಅಂತ ಹೇಳ್ತಾರೆ ಅವರು. ಆವಾಗಿಂದ ಜಾರಕಿಹೊಳಿ ಅವರ ಆಟ ಶುರು. ಜಾರಕಿಹೊಳಿ ಇಂಥ ಸ್ಮಾರ್ಟ್ ಪೊಲಿಟಿಷಿಯನ್ ಅಂತಂದ್ರೆ ನೀವು ಮಾಧ್ಯಮದವ್ರು ಹೆಂಗಾದ್ರೂ ಪ್ರಶ್ನೆ ಮಾಡಿ, ಅವರು ಮೆಂಟಲಿ ಫಿಕ್ಸ್ ಆಗಿರ್ತಾರೆ ಇದನ್ನೇ ಆನ್ಸರ್ ಮಾಡಬೇಕು ಅಂತ. ನೀವು ಏನೇ ಕ್ವಶನ್ ಮಾಡಿ ಅವರ ವ್ಯಾಪ್ತಿಯನ್ನ ಮೀರಿ ಅವರು ಆನ್ಸರ್ ಮಾಡಲ್ಲ. ಈಸ್ ಜೆಂಟಲ್ಮೆನ್. ಆಕ್ಚುಲಿ ಸತೀಶ್ ಜಾರಕಿಹೊಳಿ ಅವರು ಬಹಳ ಜಾಣರು. ಇಂಥ ರಾಜಕೀಯ ಪಟ್ಟುಗಳನ್ನ ಎಷ್ಟು ನೋಡಿಲ್ಲ ಅವರು. ಎಲ್ಲ ರಾಜಕೀಯ ಪಟ್ಟುಗಳನ್ನ ಬಳಸಿ ಪ್ರಯೋಗ ಮಾಡಿ ಯಶಸ್ವಿ ಕೂಡ ಆಗ್ತಾರೆ ಸತೀಶ್ ಜಾರಕಿಹೊಳಿ ಅವರು. ಹಿಂಗಾಗಿ ಸತೀಶ್ ಜಾರಕಿಹೊಳಿ ಸೈಲೆಂಟ್ ಆಗಿಯೇ, ಸದ್ದು ಗದ್ದಲವಿಲ್ಲದೆ ಮುಖ್ಯಮಂತ್ರಿ ಚೇರ್ ಅನ್ನ ಅಲಂಕರಿಸಿದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಆ ರೀತಿಯ ಬೆಳವಣಿಗೆ ಕೂಡ ಆಗ್ತಾ ಇದೆ. ನೋಡೋಣ ಯಾವ ರೀತಿ ಅದೃಷ್ಟ ಇದೆ ನಮ್ಮ ಬೆಳಗಾವಿ ಸಾಹುಕಾರ್ಗೆ ಅಂತ. ಇನ್ನು ನೆಕ್ಸ್ಟ್ ನೋಡಿ, ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಸಾವ್ಕಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಬಯಕೆ ಎಲ್ಲ ಕಡೆ ಇದೆ. ಒಂದು ಮತ್ತೊಂದು ಕಡೆ ಜಾರಕಿಹೊಳಿ ಅವರು ಸಿಎಂ ಆಗಬೇಕು ಅಂತ ಹೋದಲ್ಲಿ ಬಂದಲ್ಲಿ ಘೋಷಣೆಗಳನ್ನ ಕೂಗ್ತಾನೆ ಇರ್ತಾರೆ. ಇನ್ನ ಪದೇ ಪದೇ ದೆಹಲಿಗೆ ಹೋಗಿ ಬರ್ತಾರೆ ಸತೀಶ್ ಜಾರಕಿಹೊಳಿ ಅವರು. ದೆಹಲಿ ಯಾತ್ರೆಯ ಗುಟ್ಟನ್ನ ಸಾಹುಕಾರ್ ಇನ್ನೂ ಕೂಡ ಬಿಟ್ಟುಕೊಟ್ಟಿಲ್ಲ.
ಏನಾದ್ರೂ ಕೇಳಿದ್ರೆ ಏನೋ ಕೆಲಸ ಇತ್ತು ಬಂದಿದ್ವಿ, ಆ ಕೆಲಸ ಮುಗೀತು ವಾಪಸ್ ಹೊಂಟಿವಿ ಅಂತ ಹೇಳ್ತಾರೆ. ಅಸಲಿಯತ್ತನ್ನ ಯಾವತ್ತೂ ಅವ್ರು ಬಿಟ್ಟು ಕೊಟ್ಟೇ ಇಲ್ಲ. ಮೊದಲು ರಾಹುಲ್ ಗಾಂಧಿ ಜೊತೆಗೂ ಕೂಡ ಮಾತುಕತೆ ಮಾಡಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಮೇಲಿಂದ ಮೇಲೆ ದೆಹಲಿಗೆ ಹೋಗಿ ಬರ್ತಾ ಇರೋ ರೀಸನ್ ಏನು? ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗೋದು, ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಪವರ್ ಶೇರಿಂಗ್ ನ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆದಂತಹ ಟೈಮ್ನಲ್ಲಿ ಆ ಪವರ್ ಶೇರಿಂಗ್ ನ ವಿಚಾರ ಪೀಕ್ ಲೆವೆಲ್ಗೆ ಹೋದಾಗ ಸಿದ್ದರಾಮಯ್ಯ ಬಣದವರು ಒಂದ್ ರೀತಿ ಮಾತಾಡುವಾಗ, ಈ ಕಡೆ ಡಿಕೆ ಶಿವಕುಮಾರ್ ಬಣದವರು ಒಂದ್ ರೀತಿ ಮಾತಾಡುವಾಗ ಜಾರಕಿಹೊಳಿ ಅವರು ಡೆಲ್ಲಿಯಲ್ಲಿರ್ತಾರೆ. ಜಾರಕಿಹೊಳಿ ಅವರು ಡೆಲ್ಲಿಗೆ ಏನಕ್ಕೆ ಹೋದ್ರು? ಇದು ನಂಬರ್ 1. ಮತ್ತೊಂದು, ಸತೀಶ್ ಜಾರಕಿಹೊಳಿ ಅವರು ಯಾವ್ಯಾವ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅಲ್ಲಲ್ಲಿ ನಮ್ಮ ಮುಂದಿನ ಸಿಎಂ ಜಾರಕಿಹೊಳಿ ಸಾವ್ಕಾರ್, ನಮ್ಮ ಮುಂದಿನ ಸಿಎಂ ಜಾರಕಿಹೊಳಿ ಸಾವ್ಕಾರ್ ಅಂತಹ ಘೋಷಣೆಗಳು ಕೇಳಿ ಬರ್ತಾನೆ ಇರ್ತವೆ. ಒಂದೊಂದ್ಸರಿ ಅನ್ಸುತ್ತೆ ಎಲ್ಲಿ ಸದ್ದಿಲ್ದಂಗೆ ಜಾರಕಿಹೊಳಿ ಅವರು ಸಿಎಂ ಚೇರ್ ಅಲ್ಲಿ ಕೂತ್ಕೊಂಡ್ಬಿಡ್ತಾರೋ ಏನೋ ಅಂತ. ಕರ್ನಾಟಕ ರಾಜಕೀಯದಲ್ಲಿ ಸದ್ಯ ಸತೀಶ್ ಜಾರಕಿಹೊಳಿ ಅವರದ್ದೇ ಸದ್ದು. ಅದರಲ್ಲೂ ಈ ಡಿಸಿಸಿ ಬ್ಯಾಂಕ್ ಚುನಾವಣೆ ಟೈಮು ಇಲ್ಲಿ ಗೆದ್ದು ಬೀಗಿದ್ದಾರೆ. ಇದು ಮುಂದೆ ಯಾವ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋದು ಪ್ರಶ್ನೆ ಇದೆ. ಸಿದ್ದರಾಮಯ್ಯ ಅವರ ಸಿಎಂ ಕುರ್ಚಿಗೆ ಕಂಟಕ ಕಾದಿದೆಯಾ? ಆ ರೀತಿ ಕಂಟಕ ಕಾದಿದ್ದರೆ ಅವರು ಸಿದ್ದರಾಮಯ್ಯ ಚೇರ್ ಬಿಟ್ಟು ಕೊಡಬೇಕು ಅಂತ ಬಂದ್ರೆ ಮುಂದೆ ಯಾರು ಅನ್ನುವಂತಹ ಪ್ರಶ್ನೆ. ಡಿಕೆ ಶಿವಕುಮಾರ್ ಅವರಿಗೆ ಅಷ್ಟು ಈಸಿಯಾಗಿ ಸಿದ್ದರಾಮಯ್ಯ ಬಣ ಚೇರ್ ಕೊಟ್ಟು ಬಿಟ್ಬಿಡ್ತಾ? ಇನ್ನೇನು ಸಿದ್ದರಾಮಯ್ಯ ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಾ ಇದೆ. ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಶಕ್ತಿ ಸಣ್ಣದೇನಲ್ಲ, ಅವರನ್ನ ಅಂಡರ್ ಎಸ್ಟಿಮೇಟ್ ಮಾಡುವಂಗೆ ಇಲ್ಲ. ಅವರೇ ಹೇಳುವ ಹಾಗೆ ನನ್ನ ಜೊತೆ ಕಾಂಗ್ರೆಸ್ಸಿನ 42 ಶಾಸಕರಿದ್ದಾರೆ. ಎಷ್ಟೋ 42. ಸಿಎಂ ಆಗುವ ಸ್ಥಿತಿ ಬಂದ್ರೆ ಇನ್ನೂ ಹೆಚ್ಚು ಶಾಸಕರು ನನಗೆ ಬೆಂಬಲವನ್ನ ಕೊಡ್ತಾರೆ. ಕೇವಲ 42 ಮಾತ್ರ ಅಲ್ಲ, ಇತ್ತೀಚೆಗೆ ಓರ್ವ ನಾಯಕರ ಬಳಿ ಹೇಳಿದ್ರು ಈ ರೀತಿ ಸಾವ್ಕಾರ್ ಅವರು, ಸಿದ್ದರಾಮಯ್ಯ ಕುರ್ಚಿ ಬಿಡುವ ಸ್ಥಿತಿ ಬಂದಿದ್ದೇ ಆದ್ರೆ ಡಿಕೆಶಿ ಅಂತೂ ಫ್ರಂಟ್ ರನ್ನರ್ ಹೌದು, ಅದನ್ನ ಅಲ್ಲಗಳೆಯುವಂತಿಲ್ಲ. ಆದರೆ ಕ್ವಶನ್ ಏನು ಅಂತಂದ್ರೆ, ಡಿಕೆ ಶಿವಕುಮಾರ್ಗೆ ಸುಲಭವಾಗಿ ಸಿಎಂ ಕುರ್ಚಿಯನ್ನ ಬಿಡ್ತಾರಾ ಸಿದ್ದರಾಮಯ್ಯ ಅಂಡ್ ಸಿದ್ದರಾಮಯ್ಯ ಬಣ? ಬಹುಶಃ ಸಿದ್ದರಾಮಯ್ಯ ಅವರೇ ನಾನು ಹೇಳಿದವರನ್ನೇ ಸಿಎಂ ಮಾಡಿ ಅಂತ ಹೇಳಲ್ವಾ? ಹಾಗೆ ಹೇಳಿದ ನಂತರ ಅವರ ಮುಂದೆ ಇರೋ ಆಯ್ಕೆ ಏನು? ಸಿದ್ದರಾಮಯ್ಯ ಹೇಳಿದವರು ಅಂತ ಬಂದ್ರೆ ಸಾಹುಕಾರ್ಗೆ ಚಾನ್ಸ್ 100ಕ್ಕೆ 100ರಷ್ಟು ಫೇಕ್ಸ್. ಕಾರಣ ಸತೀಶ್ ಜಾರಕಿಹೊಳಿ ಅವರು ಕೂಡ ಅಷ್ಟೇ. ಸಿದ್ದರಾಮಯ್ಯ ಅವರೇ 5 ವರ್ಷ ಮುಂದುವರಿತಾರೆ. ಆ ರೀತಿಯ ಪರಿಸ್ಥಿತಿ ಬಂದ್ರೆ ನೋಡೋಣ ಬಿಡ್ರಿ ಅಂತಾರೆ. ಸತೀಶ್ ಜಾರಕಿಹೊಳಿಯನ್ನ ಸಿದ್ದರಾಮಯ್ಯ ಬೆಳೆಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ಗೆ ಪರ್ಯಾಯವಾಗಿ ಸತೀಶ್ ಜಾರಕಿಹೊಳಿ ಅವರು ಬೆಳೆಸ್ತಾ ಇರೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಟ ಬಲ್ಲವರು ಯಾರು? ಹಾಗೊಂದು ವೇಳೆ ಸಿದ್ದರಾಮಯ್ಯ ಅವರು ಚೇರ್ ಬಿಟ್ಟು ಕೊಡ್ಲೇಬೇಕು ಅಂತ ಬಂದ್ರೆ ಕರ್ಕೊಂಬರ್ರಿ ನಮ್ಮ ಸಾವ್ಕಾರ್ನ ಕೂರಿಸ್ರಿ ಅಂತ ಹೇಳ್ತಾರೆ ಅವರು. ಆವಾಗಿಂದ ಜಾರಕಿಹೊಳಿ ಅವರ ಆಟ ಶುರು. ಜಾರಕಿಹೊಳಿ ಇಂಥ ಸ್ಮಾರ್ಟ್ ಪೊಲಿಟಿಷಿಯನ್ ಅಂತಂದ್ರೆ ನೀವು ಮಾಧ್ಯಮದವ್ರು ಹೆಂಗ್